ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿ ಸಿಬ್ಬಂದಿ ತಹಸೀಲ್ದಾರ್ ಎಸಿರವರನ್ನು ತರಾಟೆಗೆ ತೆಗೆದುಕೊಂಡರು. ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳು ಸಿಬ್ಬಂದಿ ವರ್ಗದ ವಿರುದ್ಧ ಅಲ್ಲಿ ಕಾರ್ಯನಿಮಿತ್ತ ನೆರೆದಿದ್ದ ಸುತ್ತಮುತ್ತಲ ಗ್ರಾಮಸ್ಥರು ನಾಗರಿಕರು ಕಂದಾಯ ಸಚಿವರಿಗೆ ದೂರು ನೀಡಿದರು. ತಹಸೀಲ್ದಾರರು ಸಾರ್ವಜನಿಕರ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಳ್ಳುವುದಿಲ್ಲ ಎಂದು ದೂರುಗಳ ಸರಮಾಲೆಯನ್ನು ಒಪ್ಪಿಸಿದರು. ಕಚೇರಿ ಆರಂಭವಾಗಿ ಗಂಟೆಗಳು ಕಳೆದರೂ ರೆಕಾರ್ಡ್ ರೂಮ್ ಬಾಗಿಲಿಗೆ ಬೀಗ ಹಾಕಿದ್ದನ್ನು ಖಂಡಿಸಿದ ಕಂದಾಯ ಸಚಿವರು ಅಧಿಕಾರಿಗಳು ತಮ್ಮ ದಿನನಿತ್ಯದ ಡೈರಿಯಲ್ಲಿನ ಚಲನವಲನ ವಹಿ ಬರೆಯಬೇಕು ಎಂದು ತಾಕೀತು ಮಾಡಿದರು. ನಿಮ್ಮ ತಹಸೀಲ್ದಾರ್ ಇಲ್ಲ, FDA ಇಲ್ಲ, SDA ಇಲ್ಲ, ಒಬ್ಬರಿಲ್ಲಮ್ಮ ಅಲ್ಲಿ. ನಾಟ್ ಎ ಸಿಂಗಲ್ ಪರ್ಸನ್. ನಾನು ಏನೇನು ಹೇಳಲಿ ನಿಮ್ಗೆ ಅಲ್ಲಮ್ಮ. ಅಯ್ಯೋ, ನೀವು ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ. ಎಲ್ಲ ಆಫೀಸ್ ಓಪನ್ ಇದೆ, ಒಬ್ರು ಇಲ್ಲ. ತಹಸೀಲ್ದಾರ್ರೆ, ಯಾರಮ್ಮ ರೆಕಾರ್ಡ್ ರೂಮ್ ಯಾರಾದ್ರೂ ಕಟ್ಟಿದಾರ? ಎಲ್ಲಿದಾರಮ್ಮ? ಆಯ್ತಮ್ಮ, ಓಪನ್ ಆದ್ರೂ ಮಾಡ್ಬೇಕಲ್ಲ. ಈಗ ಯಾರಪ್ಪ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ತಗೊಳಕ್ ಯಾರನ್ನ ಬಂದಿದ್ದೀರಾ? ಇಲ್ಲಿ ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರೋ ಹೇಳಿದ್ರಲ್ಲ ಆಗ್ಲೇ ಏನೋ ತಗೋಬೇಕು ಅಂತ. ಫಸ್ಟ್ ಬಂದವ್ರೆ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆ ತಗೊಳಕ್ ಯಾರನ್ನ ಬಂದಿದ್ದೀರಾ? ನಾನು ಏನೋ ಕೇಳಿದ್ರೆ ನೀವು ಏನೋ ಹೇಳ್ಬೇಡಿ ಅಮ್ಮ, ದಯವಿಟ್ಟು. 10:15 ಆಯ್ತು, ರೆಕಾರ್ಡ್ ರೂಮು ಬೀಗ ಆಗಿದೆ, ಕರೆಕ್ಟಾ ತಾಯಿ? ನಾನು ದಯವಿಟ್ಟು ನಾನು ಮಾತಾಡೋದಿಲ್ಲ, ಬಿಟ್ಬಿಟ್ಟು ಬೇಡ, ಬಿಟ್ಬಿಟ್ಟು. ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ. ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ. ನನಗೆ ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋಂತರ ನನ್ನ ಹತ್ರ ಮಾತಾಡಬೇಡಿ. ಹಾರಿಕೆ ಉತ್ತರ ಕೊಡೋದಕ್ಕೂ ಇತಿಮಿತಿ ಇದೆ ಅಮ್ಮ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಆಫೀಸೇ ಓಪನ್ ಆಗಿಲ್ಲ, ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ? ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ. ಒಬ್ಬ ಮಿನಿಸ್ಟರ್ ನಿಮ್ ಮುಂದೆ ಬಂದು ನಿಂತಿದ್ರೆ ಇಷ್ಟು ಯು ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಿಮ್ ಬುದ್ಧಿವಂತಿಕೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ, ಪ್ಲೀಸ್. ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಕೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನು ಅಲ್ಲಿ ಓಪನ್ ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಎಲ್ಲ ಸೇರಿ ಮಾಡಿಟ್ಟಿದ್ದೀನಿ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅವರು ಈಗ ಅವರ ಮನೋಸ್ಥಿತಿ ಹೇಗಿದೆ ಅಂದ್ರೆ, ನಮಗೆ ಯಾವುದು ಒಂದು ಇಲ್ಲ. ನಾವು ಆಫೀಸಿಗೆ ಬಂದ್ರೆ ನಿಮ್ಮ ಪುಣ್ಯ ಅಂತ ಕಣ್ಣು ಗೊತ್ಕೊಂಡು ಖುಷಿ ಪಡ್ಬೇಕು. ತುಂಬ ಮುಖ್ಯವಾಗಿ ನಾವು ಪ್ರಾರಂಭ ಒಂದು ತಹಸೀಲ್ದಾರ್ ಅವರು ಗೌರವ ಕೊಟ್ಟು ಮಾತಾಡ್ತೀರ ಸರ್ ಸಾರ್ವಜನಿಕರ ಜೊತೆ. ನಮಗೆ ತುಂಬ ಬೇಜಾರಾಗುತ್ತೆ. ನಾವೇನೋ ಅವ್ರ ಹತ್ರ ರೋಲ್ ಕಾಲ್ ಮಾಡೋಕ್ಕೆ ಬರ್ತೀರಾ ಏನೋ ಗೊತ್ತಿಲ್ಲ. ಸಾರ್ವಜನಿಕ ಸಮಸ್ಯೆ ಹೇಳ್ಕೊಳಕ್ಕೆ ಬಂದರೆ ಅವರು ರೆಸ್ಪಾನ್ಸ್ ತುಂಬ ಬ್ಯಾಡ್ ಆಗಿದೆ ಸರ್. ನಮಗಂತೂ ತುಂಬ ಬೇಸರ ಆಗುತ್ತೆ. ಮತ್ತು ತಾಲೂಕು ಆಫೀಸಿಗೆ ಬಂದರೆ ಇನ್ ಟೈಮಿಗೆ ಸಿಗೋದೇ ಇಲ್ಲ ಯಾವಾಗಲೂ. ನಮಗೆ ಕೆಲವು ಸಮಸ್ಯೆಗಳನ್ನ ಡಿ ಸಿ ಸರ್ ಗಮನಕ್ಕೂ ತಂದು ಅವ್ರ ಮುಖಾಂತರ ಹೇಳ್ತಿದ್ವಿ, ಆದ್ರೂ ಸಮಸ್ಯೆಗಳು ಬಗೆಹರಿಸಿಲ್ಲ ಸರ್. ಇವಾಗ ನಮ್ಮ ನಾಗರಿಕರೇ ಒತ್ತುವರಿದು ಸರ್ ಹೋಗಿ ಮನವಿ ಮಾಡ್ಕೊಂಡಿದ್ದೀನಿ ಸರ್, ನಾನು ಬಂದು ನೋಡಿ ಮೇಡಮ್ ಅಂತ. ಸರ್ ಎಲ್ಲದಕ್ಕೂ NGT ಕೇಸ್ ಹಾಕಿದ್ದೀರಿ ಅನ್ನೋ ಕಾರಣಕ್ಕೆ ಎಲ್ಲಾನು NGT ಬಗೆಹರಿಸುವಂಥ ಸಮಸ್ಯೆ. ಸರ್ವೆ ಸರಿಯಾಗಿ ಮಾಡ್ಬೇಕಲ್ವ ಸರ್? ಇವರು ಸರ್ವೆ ಸರಿಯಾಗಿ ಆಗಿಲ್ಲ ಅಂತಂದ್ರೆ ನೀವು ಯಾರು ಟೆಕ್ನಿಕಲ್ ಪರ್ಸನ್ ಏನ್ರಿ ಅಂತ ಕೇಳ್ತಾರೆ ಸರ್ ನಮ್ಮನ್ನ. ಏನ್ ಸರ್ ನಮಗೆ ಸಾರ್ವಜನಿಕರಾಗಿ ನಾವೇನು ಹೇಳ್ಬಾರ್ದು ಸರ್ ಇದಕ್ಕೆ? ಆ ಒಂದು ಪಾಯಿಂಟ್ ಅಲ್ಲಿ ಅವರು ಸರಿ ಇದೆ. ಸರ್ವೆ ಮಾಡಿರೋದು ಸರ್ವೆ ಹೇಳ್ಬೇಕು ಸರಿ ಇದೆ. ಇವ್ರಿಗೆ ಸರ್ವೆ ಅವರು ಇಲ್ಲ, ನಾವು ಕೇಳ್ಕೊಂಡಿದ್ದು ಸರ್ ಸರ್ವೆ ಸರಿಯಾಗಿ ನಡೆದಿಲ್ಲ ಮೇಡಮ್, ಇನ್ನೊಂದ್ಸಲ ನೋಡಿ. ಕಾರ್ಯವೈಖರಿ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಜನ. ಅವರು ಅಪ್ಪ ಮಾತಾಡ್ತಾ ಇದ್ದೀರಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಿ. ನಾನು ಸ್ವಂತ ಕೆಲಸಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಒಂದು ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ.
ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಡಿ, ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ, ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡಿಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಹಾಕ್ಬಿಡಿ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ, ತಪ್ಪೇನಿಲ್ಲ.